ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂಥ ನಟ ದರ್ಶನ್ ಮತ್ತು ಗ್ಯಾಂಗಿಗೆ 2 ತಿಂಗಳಾದರೂ ಕೂಡ ಬೇಲ್ ಸಿಗುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಸದ್ಯಕ್ಕಂತೂ ಬೇಲ್ ಅಪ್ಲಿಕೇಶನ್ ಕೂಡ ದರ್ಶನ್ ಪರವಾಗಿ ಆಗಲಿ ಅಥವಾ ಇತರ ಆರೋಪಿಗಳ ಪರವಾಗಿ ವಕೀಲರು ಸಲ್ಲಿಸಿಲ್ಲ ಅನ್ನೋದನ್ನು ಗಮನಿಸಬೇಕು. ಅದಕ್ಕೆ ಕಾರಣ ಇನ್ನೂ ಕೂಡ ಪೊಲೀಸರ ತನಿಖೆ ಮುಗಿದಿಲ್ಲ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಅನ್ನೋದು. ಈ ಹಂತದಲ್ಲಿ ಎಡಬಿಡದೆ ಅವರ ಪತ್ನಿ, ಯಾರು ದರ್ಶನ್ ಅವರ ಪತ್ನಿ ಇರ್ಬೋದು, ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಇರ್ಬೋದು, ಎಲ್ಲರೂ ಕೂಡ ಟೆಂಪಲ್ ರನ್ ಮಾಡ್ತಿದ್ದಾರೆ, ದೇವರ ಮೊರೆಯನ್ನು ಹೋಗಿದ್ದಾರೆ. ದರ್ಶನ್ ಆಚೆ ಬರಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದು ಈಗಾಗಲೇ ದೇವರಿಗೆ ಪೂಜೆ ಪುನಸ್ಕಾರ ಹರಕೆಗಳನ್ನು ಹೊರ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸಲೇಬೇಕು ಅನ್ನುವಂತಹ ಕಾರಣಕ್ಕೆ ಸಾಕ್ಷಿಗಳನ್ನು ಹುಡುಕೋಕೆ ಈಗಾಗಲೇ ಅಂತಿಮ ಹಂತದ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಆಲ್ಮೋಸ್ಟ್ ಆಲ್ ಎಲ್ಲ ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸಿರುವಂಥ ಪೊಲೀಸರು ಅದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋದು ಮಾತ್ರವಲ್ಲದೆ ಇನ್ನಷ್ಟು ಸಾಕ್ಷಿಗಳು, ಅಂತಿಮ ಹಂತದ ಸಾಕ್ಷಿಗಳನ್ನು ಈಗ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಸೇರಿಸಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ 90 ದಿನಗಳ ಕಾಲಾವಕಾಶ ಇರ್ತದೆ ನೋಡಿ. ಆ 90 ದಿನಗಳ ಒಳಗಡೆ ಈ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವಂಥ ಚಾನ್ಸಸ್ ಇರ್ತದೆ. ಹೆಚ್ಚು ಕಡಿಮೆ 85 ದಿನಗಳು ಆದ ಬಳಿಕನೇ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದು ಅನ್ನೋದು ಸ್ಪಷ್ಟ. ಯಾಕಂತ ಹೇಳಿದ್ರೆ ಈಗಾಗಲೇ ಸುಮಾರು ಒಂದು 60-65 ದಿನಗಳ ಮೇಲೆ ಆಗ್ತಾ ಬಂತು. ಇಷ್ಟಾದರೂ ಕೂಡ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇಲ್ಲ. ಹಾಗಾಗಿ ಇನ್ನೊಂದು 10-15 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡಲೇಬೇಕು. ನಂತರ ಬೇಲ್ ಅರ್ಜಿಯ ಬಗ್ಗೆ ವಿಚಾರಣೆ ಆಗ್ತದೆ. ಆದರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ರೂ ಕೂಡ ದರ್ಶನ್ ಅದೊಂದು ವಿಚಾರದಲ್ಲಿ ಬದಲಾವಣೆ ಆಗಿಲ್ಲ ಅನ್ನೋದು ಈಗ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಿರುವಂಥ ವಿಚಾರ. ಯಾರೇ ದರ್ಶನನ್ನು ಭೇಟಿ ಮಾಡೋಕ್ಕೆ ಹೋದರೂ ಅದೊಂದು ವಿಚಾರದ ಬಗ್ಗೆ ವಿಚಾರಿಸ್ತಿದ್ದಾರೆ. ಹಾಗಾದರೆ ದರ್ಶನ್ ಬದಲಾಗದಂಥ ಅದೊಂದು ಸಂಗತಿ ಏನು? ಯಾಕೆ ದರ್ಶನ್ಗೆ ಆ ವಿಚಾರದ ಬಗ್ಗೆ ಈಗ ಆತಂಕ ಶುರುವಾಗಿದೆ? ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಒಂದು ಡೇರ್ ಆ್ಯಂಡ್ ಡೆವಿಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಅದೇ ಡೇರ್ ಆ್ಯಂಡ್ ಡೆವಿಲ್ ಕ್ಯಾರೆಕ್ಟರ್ ಇವತ್ತು ಜೈಲು ಸೇರುವಂತೆ ದರ್ಶನ್ಗೆ ಮಾಡ್ತು ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ಎಲ್ಲದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದಂಥ ದರ್ಶನ್ ಈಗ ಜೈಲಿನಲ್ಲಿ ಹಲವು ವಿಚಾರಗಳಲ್ಲಿ ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಪುಸ್ತಕಗಳನ್ನು ಓದದಂಥ ದರ್ಶನ್ ಈಗ ಪುಸ್ತಕಗಳ ಮೊರೆ ಹೋಗಿದ್ದಾರೆ. ಜೊತೆಗೆ ಮಾಡಬಾರ್ದಾಗಿದ್ದಂಥ ತಪ್ಪನ್ನು ಮಾಡಿ ಜೈಲು ಸೇರಿರುವಂಥ ದರ್ಶನ್ ಇನ್ನು ಮುಂದೆ ಯಾವತ್ತೂ ಕೂಡ ಇಂಥ ತಪ್ಪುಗಳನ್ನು ನಾನು ಮಾಡಬಾರ್ದು ಅನ್ನುವಂಥ ನಿಶ್ಚಯವನ್ನು ಮಾಡಿದಂತಿದೆ. ಜೊತೆಗೆ ಯೋಗ, ಧ್ಯಾನ ಇದರ ಮೂಲಕ ತಮ್ಮ ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳೋದು, ಕಂಟ್ರೋಲನ್ನು ಮಾಡಿಕೊಳ್ಳೋದು, ತಮ್ಮ ಆ್ಯಂಗರನ್ನು ಕಂಟ್ರೋಲ್ ಮಾಡೋದನ್ನು ಕೂಡ ದರ್ಶನ್ ಕಲಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಈ ನಡುವೆ ದರ್ಶನ್ ಬಿಗಿಪಟ್ಟನ್ನು ಹಿಡಿದು ಮನೆಯ ಊಟಕ್ಕಾಗಿ ಬಿಗಿಪಟ್ಟನ್ನೇನು ಹಿಡಿದಿದ್ರು ನೋಡಿ, ಅದು ಮೇಲಿಂದ ಮೇಲೆ ನಿರಾಸೆ ಆಗ್ತಿದೆ. ಸೊ ದಟ್ ದರ್ಶನ್ ಈ ವಿಚಾರದಲ್ಲೂ ಕೂಡ ಅನಿವಾರ್ಯವಾಗಿ ಈಗ ಜೈಲು ಊಟವನ್ನೇ ಒಗ್ಗಿಕೊಳ್ಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ದರ್ಶನ್ ಇಷ್ಟು ಬದಲಾಗ್ತಾರೆ ಜೈಲಿನೊಳಗೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಬದಲಾಗಿದ್ದಾರೆ ಅನ್ನುವಂಥ ಮಾತುಗಳನ್ನು ದರ್ಶನನ್ನು ಭೇಟಿ ಮಾಡಿ ಬಂದವರು ಹೇಳ್ತಾ ಇದ್ದಾರೆ. ಜೊತೆಗೆ ದರ್ಶನ್ಗೆ ಇವತ್ತು ಕೂಡ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಹಾಗೆ ನೋಡಿದ್ರೆ ದರ್ಶನನ್ನು ಭೇಟಿ ಮಾಡೋದಕ್ಕೆ ಸಾಕಷ್ಟು ಜನ ಇವತ್ತಿಗೂ ಕೂಡ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಭೇಟಿ ಮಾಡಿ ದರ್ಶನನ್ನು ಮಾತಾಡಿಸ್ಕೊಂಡು ದರ್ಶನ್ಗೆ ಧೈರ್ಯ ತುಂಬಿ ಬಂದಿದ್ದಾರೆ. ಜೊತೆಗೆ ದರ್ಶನ್ ಜೊತೆಗೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಗೂ ಕೂಡ ಬಂದಿದ್ದಾರೆ. ದರ್ಶನ್ ಆಪ್ತರು, ರಾಜಕೀಯದ ಮುಖಂಡರು, ಸಿನಿಮಾ ನಟ ನಟಿಯರು, ಜೊತೆಗೆ ದರ್ಶನನ್ನು ಅತ್ಯಂತ ಹತ್ತಿರದಿಂದ ಕಂಡಂತಹ ಸ್ನೇಹಿತರು, ಹಾಗೆಯೇ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಹೋಗಿಬಿಟ್ಟು ದರ್ಶನನ್ನು ಮಾತನಾಡಿಸಿ ಉಪಚಾರವನ್ನು ಮಾಡಿ ಬಂದಿದ್ದಾರೆ. ಜೊತೆಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ನಡುವೆ ಮತ್ತೊಬ್ಬ ವ್ಯಕ್ತಿಯು ಕೂಡ ದರ್ಶನನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ. ಹೌದು, ದರ್ಶನ್ ಜೈಲಿನಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಅವರ ಮನಸ್ಥಿತಿಯಲ್ಲಿ, ಅವರ ಆಲೋಚನೆಯಲ್ಲಿ ಮತ್ತು ಅವರು ಬದುಕುತ್ತಿರುವಂಥ ಶೈಲಿಯಲ್ಲಿ ಎಲ್ಲವಲ್ಲೂ ಕೂಡ ಬದಲಾಗಿದೆ. ದರ್ಶನ್ ಮಾತನಾಡುವಂಥ ಶೈಲಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಈ ಹಿಂದೆ ಇದ್ದಂತಹ ರೀತಿಯಲ್ಲಿ ದರ್ಶನ್ ಈಗ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಜೈಲಿನಲ್ಲಿ ದರ್ಶನ್ ಬದಲಾವಣೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಅವರು ಆ ವಿಚಾರದಲ್ಲಿ ಎಷ್ಟೇ ಬದಲಾಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಬದಲಾಗಲಿಕ್ಕೆ ಆಗೋದಿಲ್ಲ. ಆದರೆ ದರ್ಶನ್ ಹಾಗಲ್ಲ, ಇಲ್ಲಿ ಬದಲಾಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ, ಬದಲಾಗಿದ್ದಾರೆ ಜೈಲಿಗೆ ಬಂದ ಮೇಲೆ ಅನ್ನೋದನ್ನು ಅವರ ಸ್ನೇಹಿತರು ಭೇಟಿ ಮಾಡಿ ಬಂದವರು ಹೇಳಿದ್ದಾರೆ. ಆದರೆ ದರ್ಶನ್ ಎಲ್ಲ ವಿಚಾರದಲ್ಲೂ ಕೂಡ ಬದಲಾಗ್ತಿದ್ದಾರೆ. ಬಟ್ ಅದೊಂದು ವಿಚಾರದಲ್ಲಿ ಮಾತ್ರ ಬದಲಾಗಿಲ್ಲ. ಅದೊಂದು ವಿಚಾರದಲ್ಲಿ ಈಗ ಆತಂಕ ದರ್ಶನ್ಗೆ ಕಾಡ್ತಾ ಇದೆ. ಯಾವುದು ಆ ವಿಚಾರ? ದರ್ಶನ್ಗೆ ಅದು ಎಷ್ಟು ಅನಿವಾರ್ಯ ಹೇಳ್ತೀನಿ ನೋಡಿ. ದರ್ಶನ್ಗೆ ಅಭಿಮಾನಿಗಳು ಅಂತ ಹೇಳಿದ್ರೆ ಸೆಲೆಬ್ರಿಟೀಸ್ ಅಂತಲೇ ಅಭಿಮಾನಿಗಳಿಗೆ ಕರೀತಾರೆ. ಅಣ್ಣವರು ಹೇಗೆ ಅಭಿಮಾನಿಗಳನ್ನು ನಮ್ಮನೆ ದೇವರು ಅಂತೇಳಿ ಕರೆದ್ರು, ಹಾಗೆ ಇಲ್ಲಿ ದರ್ಶನ್ ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಅಂತೇಳಿ ಕರೆದ್ರು. ಸಿನಿಮಾ ನಟ ನಟಿಯರಿಗೆ ಈ ಸೆಲೆಬ್ರಿಟೀಸ್ ಅಥವಾ ಫ್ಯಾನ್ಸೇ ಅತಿ ಮುಖ್ಯ.
ಅವರು ಒಂದು ವೇಳೆ ಒಂದು ಸಲ ಬಹಿಷ್ಕಾರವನ್ನು ಮಾಡಿದ್ರು ಅಂತ ಹೇಳಿದ್ರೆ ನಂತರ ಮನೆಯಲ್ಲಿ ಚಪ್ಪೆ ಕುದಲೇಬೇಕು, ಬೇರೆ ಏನೂ ಕೂಡ ಕೆಲಸ ಇರೋದಿಲ್ಲ, ಅಂಥ ಪರಿಸ್ಥಿತಿ ಇರ್ತದೆ. ಹೀಗಾಗಿ ಅಭಿಮಾನಿಗಳನ್ನು ಯಾರೂ ಕೂಡ ಕಳೆದುಕೊಳ್ಳುವಂತಹ ಧೈರ್ಯವನ್ನು ಮಾಡೋದಿಲ್ಲ. ಅದು ಎಷ್ಟೇ ದೊಡ್ಡ ಸ್ಟಾರ್ ನಟ ಆಗಿರ್ಬೋದು, ಎಷ್ಟೇ ಸಿಂಪಲ್ ಆಗಿರುವಂಥ ಚಿಕ್ಕ ನಟ ಆಗಿರ್ಬೋದು, ಅಭಿಮಾನಿಗಳನ್ನು ಗಳಿಸಬೇಕು, ಅಭಿಮಾನಿಗಳನ್ನು ಕಾಪಾಡಿಕೊಳ್ಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಹೀಗಿರುವಾಗ ದರ್ಶನ್ಗೆ ಈಗ ಅದೇ ಚಿಂತೆ ಶುರು ಆಗಿದೆ. ಹೌದು, ನಟ ದರ್ಶನ್ ತೂಗುದೀಪ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿ ಇರಬಹುದು, ಕೋಪದಲ್ಲಿ ತಪ್ಪೇ ಮಾಡಿರಬಹುದು, ಆದರೆ ಅಭಿಮಾನಿಗಳ ವಿಚಾರದಲ್ಲಿ ದರ್ಶನ್ ಏನು ಅನ್ನೋದು ಬಹುಶಃ ಎಲ್ಲ ದರ್ಶನ್ ಅಭಿಮಾನಿಗಳಿಗೆ ಗೊತ್ತಿದೆ. ಅದಕ್ಕೆ ಅವರ ಅಭಿಮಾನಿಗಳು ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು ದರ್ಶನ್ ಕರೆಯುವಂಥದ್ದು. ಜೈಲಿನಲ್ಲಿದ್ದರೂ ಕೂಡ ನಟ ದರ್ಶನ್ಗೆ ಅಭಿಮಾನಿಗಳದ್ದೇ ಚಿಂತೆ ಅಂತೆ. ಯಾಕಂತ ಹೇಳಿದ್ರೆ ದರ್ಶನನ್ನು ಭೇಟಿ ಮಾಡೋಕ್ಕೆ ಹೋದವರ ಬಳಿ ಈ ವಿಚಾರವನ್ನು ಕೇಳ್ತಾರಂತೆ, ನನ್ನ ಅಭಿಮಾನಿಗಳು ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ಏನು ಹೊರಗಡೆ ಚರ್ಚೆ ಆಗ್ತಿದೆ, ಅವರಿಗೆ ಏನಾದರೂ ತೊಂದರೆ ಆಗ್ತಿದೆಯಾ, ಇನ್ನೊಂದು ಮತ್ತೊಂದು, ಹೀಗೆ ಆ ವಿಚಾರದ ಬಗ್ಗೆನೇ ಇಲ್ಲಿ ದರ್ಶನ್ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಅನ್ನೋದು ಸ್ವತಃ ಅವರ ಸ್ನೇಹಿತರೆ ಹೇಳಿಕೊಂಡಿರುವಂಥದ್ದು. ಜೊತೆಗೆ ಅವರನ್ನು ಮಾತನಾಡಿಸಿ ಅವರಿಗೆ ಧೈರ್ಯ ಹೇಳಿ ನೀವೇ ಸಂದೇಶವನ್ನು ರವಾನಿಸಬೇಕು, ನಾನು ಹೇಳಿದಂಥ ಮಾತುಗಳನ್ನು ಅವರಿಗೆ ಕೇಳಿಸಿ, ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾ ಅಚ್ಚರಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲದೆ ಅಭಿಮಾನಿಗಳಿಂದನೇ ಈ ಹಂತಕ್ಕೆ ದರ್ಶನ್ ಬಂದಿರುವಂಥದ್ದು. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಅಂತೇಳಿ ಇದ್ದರೆ ಅದು ದರ್ಶನ್ ಅನ್ನುವಂಥ ಮಾತಿತ್ತು. ಇವತ್ತಿಗೆ ಅದು ಆ ಕಡೆ ಈ ಕಡೆ ಆಗಿರ್ಬೋದು, ಆದರೆ ದರ್ಶನ್ ಪಾಲಿಗೆ ಇವತ್ತಿಗೂ ಕೂಡ ಇದು ಅತ್ಯಂತ ಪ್ರಮುಖವಾದಂತಹ ಘಟ್ಟ. ದರ್ಶನ್ ಹೊರಗಡೆ ಬಂದ ಮೇಲೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಇದು ನಿರ್ಧಾರ ಮಾಡುವಂಥ ಘಟ್ಟ. ಅಸಂಖ್ಯಾತ ಅಭಿಮಾನಿಗಳನ್ನು ಸಂಪಾದನೆ ಮಾಡಿರುವಂಥ ದರ್ಶನ್ ತೂಗುದೀಪ ಕಾಟೇರ ಸಿನಿಮಾದ ಮೂಲಕ ತಮ್ಮ ಸೂಪರ್ ಸ್ಟಾರ್ ಪಟ್ಟವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದ್ರು. ಕಾಟೇರ ಸಿನಿಮಾ ಮೆಗಾ ಹಿಟ್ ಆದ ಬಳಿಕ ಸಂಭಾವನೆಯನ್ನು ಕೂಡ ಡಬಲ್ ಮಾಡಿಕೊಂಡಿದ್ರು ಅನ್ನೋಂಥ ಮಾಹಿತಿ ಇದೆ. ಸಿನಿ ಕೆರಿಯರ್ನಲ್ಲಿ ಮತ್ತಷ್ಟು ದಾಖಲೆಗಳನ್ನು ನಿರ್ಮಾಣ ಮಾಡುವಂಥ ಹೊತ್ತಿನಲ್ಲೇ ಜೈಲು ಸೇರಿದಂಥ ದರ್ಶನ್ಗೆ ಸದ್ಯವಂತೂ ಜೈಲಿಂದ ಮುಕ್ತಿ ಸಿಗುವಂಥ ಸಾಧ್ಯತೆ ಇಲ್ಲ. ಹೀಗಿರುವಾಗಲೇ ದರ್ಶನ್ಗೆ ಹೊಸ ಹೊಸ ಸವಾಲುಗಳು, ಸಂಕಷ್ಟಗಳು ಬಂದು ತಲೆ ಮೇಲೆ ಕೂರ್ತಾ ಇರುವಂಥದ್ದು ಮತ್ತಷ್ಟು ಟೆನ್ಷನನ್ನು ಹೆಚ್ಚಿಸಿದೆ. ದರ್ಶನ್ ಜೈಲಿಗೆ ಹೋದರೂ ಅವರ ಮೇಲಿನ ಅಭಿಮಾನಿಗಳ ಅಭಿಪ್ರಾಯ, ಇದ್ರ ಜೊತೆಗೆ ಕೈದಿ ನಂಬರ್ ಹಾಕ್ಕೊಂಡು ದರ್ಶನ್ ಅವರ ಕೈದಿ ನಂಬರನ್ನೇ ಹಾಕ್ಕೊಂಡು ಆ ಸಂಖ್ಯೆಯನ್ನು ವಾಹನಗಳ ಮೇಲೆ ಸ್ಟಿಕ್ಕರನ್ನು ಮಾಡ್ಕೊಳ್ಳೋದಿರ್ಬೋದು, ಅವರ ದೇಹದ ಮೇಲೆ ಟ್ಯಾಟೂಗಳನ್ನು ಹಾಕಿಸ್ಕೊಳ್ಳೋದಿರ್ಬೋದು, ಜೊತೆಗೆ ದರ್ಶನ್ ಅಂತೇಳ್ಬಿಟ್ಟು ಬರೆಸ್ಕೊಳ್ಳೋದಿರ್ಬೋದು, ಇವೆಲ್ಲದೂ ಕೂಡ ಒಂದು ಭಾಗವಾದರೆ ಒಂದಷ್ಟು ಜನ ಈ ಟ್ಯಾಟೂಗಳನ್ನು ತೆಗೆಸುವಂಥದ್ದು, ದರ್ಶನ್ ಅನ್ನುವಂಥ ಹೆಸರನ್ನು ಕೆತ್ತಿಸಿದರೆ ಅದನ್ನು ತೆಗೆಸುವಂಥದ್ದು, ಈ ಫೋಟೋಸ್ಗಳನ್ನು ಸ್ಟಿಕ್ಕರ್ ಕಟ್ಟಿಂಗನ್ನು ಮಾಡಿಸಿದರೆ ವೆಹಿಕಲ್ಸ್ಗಳಲ್ಲಿ ಅದನ್ನು ಕೀಳುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಎರಡೂ ಕೂಡ ಆಗ್ತಿದೆ. ಹೀಗಾಗಿ ದರ್ಶನ್ಗೆ ಈಗ ಒಂದು ಸುಳಿವು ಸಿಕ್ತಂತಿದೆ. ಏನು ಅಂತ ಹೇಳಿದ್ರೆ, ನನ್ನ ಸೆಲೆಬ್ರಿಟೀಸ್ಗಳು, ನನ್ನ ಅಭಿಮಾನಿಗಳ ಸಂಖ್ಯೆ ಏನಾದರೂ ಕಡಿಮೆ ಆಗಿಬಿಡುತ್ತಾ ಅಂತೇಳಿ. ಯಾಕಂತ ಹೇಳಿದ್ರೆ ಈಗ ದರ್ಶನ್ ಹೊರಗಡೆ ಬಂದ ಮೇಲೆ ಮತ್ತೆ ಸಿನಿಮಾ ಮಾಡಲೇಬೇಕು. ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲದೂ ಕೂಡ ಮುಳುವಾಗುತ್ತೋ ಅನ್ನುವಂಥ ಭಯ ದರ್ಶನ್ಗೆ ಕಾಡ್ತಾ ಇದೆ. ಹಾಗೆಯೇ ದರ್ಶನ್ ಈ ಹಿಂದೆ ಜೈಲಿಗೆ ಹೋಗಿ ಹೊರಗಡೆ ಬಂದಾಗಲೂ ಕೂಡ ಸಾರಥಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅದೇ ರೀತಿ ಈಗ ಮತ್ತೆ ಮುಂಬರುವಂತಹ ಡೆವಿಲ್ ಸಿನಿಮಾ ಸೂಪರ್ ಹಿಟ್ ಆಗುತ್ತಾ, ಅಥವಾ ಮತ್ಯಾವುದಾದ್ರೂ ಸಿನಿಮಾ ಕ್ರಾಂತಿಯನ್ನು ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಹೀಗಾಗಿ ದರ್ಶನ್ಗೆ ಎರಡು ರೀತಿಯ ಭಯವೂ ಕೂಡ ಇದೆ. ಒಂದು ವೇಳೆ ಅಭಿಮಾನಿಗಳ ಸಂಖ್ಯೆ ಇಳಿಕೆ ಆದರೆ ಮುಂದೇನು ಕತೆ ಅನ್ನುವಂಥದ್ದು, ಎರಡನೇದು ಮುಂದೆ ಬರುವಂಥ ಸಿನಿಮಾಗಳು ಹಿಟ್ ಆಗದೇ ಇದ್ದರೆ ಅಲ್ಲಿಗೆ ನನ್ನ ಭವಿಷ್ಯ ಮುಗಿತಾ ಅನ್ನುವಂಥ ಆತಂಕವೂ ಕೂಡ ಇದೆ. ಅದರಲ್ಲಿ ಮುಂದೇನಾಗುತ್ತೆ, ಯಾವ ನಿರ್ಧಾರಕ್ಕೆ ಜನರು ಬರ್ತಾರೆ, ಅಭಿಮಾನಿಗಳು ಬರ್ತಾರೆ, ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಅಷ್ಟು ಘಟನೆಗಳ ಬಗ್ಗೆ ಮತ್ತು ಅಷ್ಟು ಆಯಾಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ದರ್ಶನ್ ಫ್ಯಾನ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದರ್ಶನ್ ಫ್ಯಾನ್ಸ್ ಸಂಖ್ಯೆ ಇಳಿಕೆ ಆಗಿದೆ ಅಂತೇಳಿ ನಿಮ್ಗೆ ಅನಿಸುತ್ತಾ? ಅಷ್ಟೇ ಸಂಖ್ಯೆಯಲ್ಲಿ ಇದ್ದಾರೆ ಅಂತೇಳಿ ಅನಿಸುತ್ತಾ? ದರ್ಶನ್ಗೆ ಈ ವಿಚಾರ ತಲುಪಿದೆಯಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.